ನಾನು ಇವತ್ತು ಮೀನು ಸಾರು ಮಾಡ್ತಾ ಇದ್ದೀನಿ. ರುಬ್ಬಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ತೋರಿಸ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, 4 ಟೊಮೊಟೊ, ಸ್ವಲ್ಪ ಕಾಯಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಒಂದು 4, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ. ಇಷ್ಟು ಫಸ್ಟು ರುಬ್ಕೊಳ್ಳೋಣ. ಫಸ್ಟು ಈರುಳ್ಳಿ ಟೊಮೊಟೊ ರುಬ್ಕೊಳ್ಳೋಣ. ಈಗ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಅದನ್ನೆಲ್ಲ ರುಬ್ಕೊಂಡು, ಈಗ ಕಾಯಿ ರುಬ್ಕೊಳ್ಳೋಣ. ತೆಂಗಿನಕಾಯಿ, ಹೀಗೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ 1-2 ಸ್ಪೂನ್ ಗಸಗಸೆ ಹಾಕೋಣ. 1 ಸ್ಪೂನ್ ಆಗೋಷ್ಟು ಗಸಗಸೆ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ 2 ಸ್ಪೂನು ಹಾಕೋತೀನಿ. ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕೊಂಡು ಇಟ್ಕೊಳ್ಳಿ. ಇಲ್ಲಿ ಮೀನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ. ಈಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಆಮೇಲೆ ಕಾಯಿ ಮಸಾಲೆ ರುಬ್ಕೊಂಡಿದ್ವಲ್ಲ, ಕಾಯಿ, ಖಾರದ ಪುಡಿ, ಕಡಲೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸಾರಿಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಬೇಕೀಗ. ಸಾಂಬಾರು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ. ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಸೇರಿಸಿದ್ದೀನಿ. ಚೆನ್ನಾಗಿ ಕುದಿದಾದ್ಮೇಲೆ ಉಪ್ಪು ಸೇರಿಸೋಣ. ಸಾಂಬಾರು ಕುದೀತಾ ಇದೆ. ಈಗ ಇದಕ್ಕೆ ಹುಣಸೆ ರಸ ಸೇರಿಸೋಣ. ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಖಾರ ಹುಳಿ ಯಾವಾಗಲೂ ಮುಂದೆ ಇರಬೇಕು ಮೀನು ಸಾರು. ತಕ್ಕಷ್ಟು ಉಪ್ಪು ಹಾಕೋಣ. ಕುದಿಬೇಕು. ಸಾಂಬಾರು ಚೆನ್ನಾಗಿ ಕುದ್ದಿದೆ. ಇವಾಗ ಮೀನು ಸೇರಿಸೋಣ. ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದೈತೆ ಮೀನಿಗೆ. ಮೀನು ಸೇರಿಸೋಣ. ಮೀನು ಬರೀ ಒಂದು 5 ನಿಮಿಷ ಬೆಂದರೆ ಸಾಕು. ಒಂದು 5 ಮಿನಿಟ್ಸ್ ಮೀನು ಬೇಯಬೇಕು. ಜಾಸ್ತಿ ಹೊತ್ತಿಬಿಟ್ರೆ ಮೀನೆಲ್ಲ ಪುಡಿ ಆಗುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಮೀನು ಚೆನ್ನಾಗಿ 5 ನಿಮಿಷ ಬೆಂದೈತೆ. ಈಗ ಮೀನು ಸಾರು ರೆಡಿಯಾಗಿದೆ ನೋಡಿ. ಮೀನು ಸಾರು ಹೇಗೆ ರೆಡಿಯಾಗಿದೆ. ಇದೇ ಥರ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಮೀನು ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಮೀನು ನೋಡಿ. ಮೀನು ರೋಸ್ಟ್ಗೆ 2 ಥರ ಮೀನು ಐತೆ. ಒಂದು ಕಾಟ್ಲಾ ಮೀನು, ಇದು ಜಿಲೇಬಿ ಮೀನು. ಎರಡನ್ನೂ ರೋಸ್ಟ್ ಮಾಡೋಣ. ಫಸ್ಟ್ ಮಸಾಲೆ ಕಲಿಸ್ಕೊಳ್ಳೋಣ. ಇದಕ್ಕೆ ಬನ್ನಿ. ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ಮೀನು ಎಷ್ಟೈತೆ ಅಷ್ಟು. ಧನಿಯಾ ಪುಡಿ,
ಸ್ವಲ್ಪ ಅರಿಶಿನ, ಮೆಣಸಿನ ಪುಡಿ, ಅಚ್ಕಾರದ ಪುಡಿ ಮತ್ತು ಮೆಣಸಿನ ಪುಡಿ ಎರಡನ್ನು ಹಾಕ್ತಿದ್ದೀನಿ. ನಮ್ಮಲ್ಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ರುಚಿಗೆ. ಸ್ವಲ್ಪ ಜೀರಿಗೆ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, 1 ಸ್ಪೂನು ಅಥವಾ 1.5 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಿಂಬೆಹಣ್ಣಿನ ರಸ ಇಷ್ಟನ್ನು ಕಲಸಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಪೇಸ್ಟ್ ರೆಡಿ ಆಯಿತು. ಇದನ್ನು ಖಾರನ ಮೀನುಗಳನ್ನ ಹಚ್ಚೋಣ. ಈ ಪೇಸ್ಟ್ನ ಈಗ ಒಂದೊಂದಾಗಿ ಮೀನಿಗೆ ಹಚ್ಚೋಣ. ಎಲ್ಲ ಕಡೆನೂ ಸಮವಾಗಿ ಹಚ್ಚಿ ಎಷ್ಟೊತ್ತು ನೀವು ಇಟ್ಟಿರ್ತೀರ ಅಷ್ಟು ರುಚಿಯಾಗಿ ಬರುತ್ತೆ ಮೀನು ರೋಸ್ಟ್. ನೋಡಿ ಈ ರೀತಿ ಹಚ್ಚಿ ಎಲ್ಲದಕ್ಕೂ ಮಸಾಲೆ ಹಚ್ಚಿ ಇಡೋಣ. ಕಾಟ್ಲಾ ಮೀನ್ದೆಲ್ಲ ಆಯಿತು ಇದು ಹಚ್ಚಿ. ಈಗ ಜಿಲೇಬಿ ಮೀನಿಗೆ ಹಚ್ಚೋಣ. ಈಗ ಜಿಲೇಬಿ ಮೀನಿಗೆ ಹಚ್ತಾ ಇದ್ದೀನಿ. ನೋಡಿ, ನೀವು ಓಪನ್ ಮಾಡಿ ಇಲ್ಲಿ ಭಾಗಗಳಿಗೆಲ್ಲ ಹಚ್ಚಬೇಕು. ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಒಳಗಡೆ ಮೇಲ್ಗಡೆ ಎಲ್ಲ ಕಡೆಗೂ ಸವರ್ತಾ ಬನ್ನಿ. ನೋಡಿ, ಎಲ್ಲ ಮೀನಿಗೂ ಖಾರ ಹಚ್ಚಿದ್ದೀನಿ. ಇದು ಉಪ್ಪು ಖಾರ ಹಿಡಿದು ಚೆನ್ನಾಗಿ ನೆನಿಬೇಕು. ಆಮೇಲಿಂದ ಇದನ್ನು ರೋಸ್ಟ್ ಮಾಡೋಣ. ರೋಸ್ಟ್ ಮಾಡೋದು ಹೆಂಗೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ಮೀನನ್ನ ರೋಸ್ಟ್ ಮಾಡ್ತಾಯಿದ್ದೀನಿ. ಎರಡು ಕಡೆ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಖತ್ತಾಗಿ ಮಾಡ್ತಾರೆ. ಎರಡು ಬಂದ
ಈಗ ಕಾಟ್ಲ ಮೀನು ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ರುಚಿಯಾಗಿ ರೆಸಿಪೀಸ್ ಬೇಕು ಅಂತಂದರೆ ಶೀಲು ರೆಸಿಪೀಸ್ ಚಾನಲ್ ಇನ್ ಕನ್ನಡ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ರೆಸಿಪೀಸ್ ತೋರಿಸ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.